ಚಾತುರ್ಮಾಸದಲ್ಲಿ ಏನೇನ್ ಮಾಡಬಾರದು? ಮಾಡಬಾರ್ದು, ಒಳ್ಳೆಯ ಪ್ರಶ್ನೆ. ಅದೇ ಆಗ್ಲೇ ಹೇಳಿದ್ನಲ್ಲ, ಈ ದಕ್ಷಿಣಾಯನ ಕಾಲದಲ್ಲಿಯೇ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಯಾಗಿ ನಮ್ಮ ಉತ್ಸವಗಳು ಅಂತ ಏನಿದೆಯಲ್ಲ ಅದನ್ನು ಮಾಡೋ ಹಾಗಿಲ್ಲ. ಇನ್ನೊಂದು ಯಾವುದು ಅಂತಂದ್ರೆ ಭಗವಂತನಿಗೆ ಸಂಬಂಧಿಸಿದಂತಹ ಎಲ್ಲ ಉತ್ಸವಗಳು ಇಲ್ಲೇ ಚಾತುರ್ಮಾಸದಲ್ಲೇ ಹೆಚ್ಚಿಗೆ. ವರಮಹಾಲಕ್ಷ್ಮಿ ವ್ರತ, ಮತ್ತೆ ಕೃಷ್ಣ ಜನ್ಮಾಷ್ಟಮಿ, ನಾಗಪಂಚಮಿ, ಗಣೇಶನ ಚತುರ್ಥಿ ಇತ್ಯಾದಿಯಾಗಿ ಎಲ್ಲ ದೇವತೆಗಳ ಉತ್ಸವಗಳು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಹಾಗಾಗಿ ಇಂತಹ ಕಾಲದಲ್ಲಿ ನಾವು ನಮಗೆ ಸಂಬಂಧಿಸಿದಂತಹ ಯಾವುದನ್ನು ನಿಷೇಧ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ. ಇವತ್ತು ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳನ್ನ ಮಾಡೋ ಹಾಗಿಲ್ಲ ಅಂತ. ಹಾಗಾಗಿ ಈ ಕಾಲದಲ್ಲಿ ಭಗವಂತನಿಗೋಸ್ಕರವಾಗಿ ಇರ್ತಕ್ಕಂತಹ ಕಾಲ. ಆ ಕಾಲದಲ್ಲಿ ಈ ಭಗವಂತನ ಜಪ, ಪೂಜೆ ಇತ್ಯಾದಿಗಳನ್ನ ಮಾಡಬೇಕಾದದ್ದು, ಇದು ನಿಷಿದ್ಧ ಆಗದ್ದು. ಚಾತುರ್ಮಾಸದಲ್ಲಿ ಸಾಮಾನ್ಯ ಜನರು ಮಾಡಲೇಬೇಕಾದಂತ ಕನಿಷ್ಠ ಕಾರ್ಯಕ್ರಮಗಳು ಏನೇನು? ಸಾಮಾನ್ಯವಾಗಿ ನಾವು ನಿತ್ಯದಲ್ಲೂ ಒಂದು ಅವರವರ ಧರ್ಮಕ್ಕೆ ತಕ್ಕಂತೆ ನಾವು ಭಗವಂತನ ಜೊತೆಗೆ ನಾವು ಒಂದು ಸ್ವಲ್ಪ ಹೊತ್ತು ನಾವು ಸಮಯವನ್ನ ಕಳೀತಾ ಇರ್ತೇವೆ ಅಲ್ವಾ. ಭಗವಂತನ ಕಥಾಶ್ರವಣ, ಅದಕ್ಕೇನೆ ಪ್ರಹ್ಲಾದರಾಯರು ಹೇಳುವಾಗ 9 ವಿಧವಾಗಿರ್ತಕ್ಕಂತಹ ಭಕ್ತಿಗಳನ್ನು ಹೇಳಿದ್ದಾರೆ. ಶ್ರವಣಂ, ಕೀರ್ತನಂ, ವಿಷ್ಣೋಹೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ. ಹಾಗಾಗಿ ನಾವು ಇವತ್ತು ನಿತ್ಯದಲ್ಲೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೇನೆ. ಇದು ಸುಲಭವಾಗಿ ಎಲ್ಲರೂ ಮಾಡುವಂಥದ್ದು. ಅಂತಹದ್ದು ಈ ಸಮಯದಲ್ಲಿ ಅಥವಾ ಇನ್ನೊಬ್ಬರಿಗೆ ಮನಸ್ಸು ನೋಯಿಸಿದಂತೆ ನಾನು ನಡ್ಕೊಳ್ತೇನೆ, ಅಥವಾ ನನ್ನ ಹತ್ತಿರಕ್ಕೆ ಬಂದಂತಹ ಯಾರಿಗಾದ್ರೂ ಸಹಿತ ಒಬ್ಬರಿಗೆ ಪರೋಪಕಾರವನ್ನು ಮಾಡ್ತೇನೆ. ಏನೋ ಅವರು ಕೆಲಸ ಇಲ್ಲ ಅಂತ ಬಂದ್ರು, ಅಥವಾ ಯಾವುದೋ ಮದುವೆಯ ಸಮಸ್ಯೆಗೆ ಬಂದ್ರು, ಅಥವಾ ಯಾವುದೋ ಒಂದು ಅವ್ರಿಗೆ ಊಟಕ್ಕೆ ಸಮಸ್ಯೆ ಅಂತ ಬಂದ್ರು, ನನ್ನ ಕೈಲಾದಷ್ಟು ಎಷ್ಟಿರುತ್ತೋ ಅಂತಹ ಸಹಾಯವನ್ನು ನಾನು ಮಾಡ್ತೇನೆ. ಇದರಿಂದ ಯಾರು ಪ್ರೀತನಾಗ್ಲಿ, ಅವರು ಮುಂದೆ ಕೇಳನ್ನು ಬಯಸಬಹುದು, ಆದ್ರೆ ಅವರಲ್ಲಿ ಇರ್ತಕ್ಕಂತಹ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಪ್ರೀತನಾಗ್ಲಿ ಅಂತ ಮಾಡೋದೇನಿದೆಯಲ್ಲ, ಇದೆಲ್ಲರೂ ಕನಿಷ್ಠವಾಗಿ ನಾವು ಮಾಡುವಂತಹದ್ದು ಈ ಚಾತುರ್ಮಾಸ ಕಾಲದಲ್ಲಿ ಮಾಡಬಹುದು. ಒಂದು ಜಪಗಳು, ಅಂದ್ರೆ ಅವರವರಿಗೆ ಸಂಬಂಧಿಸಿದಂತ ಇಷ್ಟ ದೇವರು, ಕುಲದೇವರು, ಅವರ ಬಗ್ಗೆ ಜಪಗಳನ್ನು ಮಾಡಬಹುದು. ಆಧ್ಯಾತ್ಮಿಕವಾಗಿ ತಮ್ಮಲ್ಲಿ ಒಂದು ಶಕ್ತಿಯನ್ನು ಜಾಗೃತ ಮಾಡ್ಲಿಕ್ಕೋಸ್ಕರವಾಗಿರ್ತಕ್ಕಂತಹ ಈ ಪವಿತ್ರ ಕಾಲ, ಈ ಕಾಲದಲ್ಲಿ ಹೀಗೆಲ್ಲವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಹೇಳುವುದಾದ್ರೆ, ಎಲ್ಲಾ ಜಾತಿಗಳಲ್ಲೂ ಇರದೆ ಈ ಆಚಾರಗಳು. ಹೇಗೆ ನಾವು ಇವತ್ತು ಮಹಮ್ಮದಿಯರಲ್ಲಿ, ಆಮೇಲೆ ಎಲ್ಲರಲ್ಲೂ ಸಹಿತ ಈ ದೇಹವನ್ನ ಶುದ್ಧಿ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಎಲ್ಲದರಲ್ಲೂ ಇದೆ. ಹಾಗಾಗಿ ನಾವು ಇವತ್ತು ದೇಹವನ್ನ ಅನೇಕರು ಬೇರೆ ಬೇರೆ ಇವತ್ತೆಲ್ಲ ನೋಡ್ತೀವಲ್ಲ, ಗಟ್ ಕ್ಲೀನಿಂಗು, ಅದು ಇದು 108 ಎಲ್ಲ ಇದರಲ್ಲಿ ಇಂಟರ್ನೆಟ್ ಅಲ್ಲಿ ನಾವು ಇದರಲ್ಲಿ ನೋಡ್ತಾ ಇರ್ತಾರೆ. ನೋಡುವಾಗ ಇದು ಸಾಮಾನ್ಯವಾಗಿ ಈ ಆಹಾರದ ನಿಯಮವನ್ನು ಇಟ್ಕೊಂಡ್ಬಿಟ್ರೆ ನಮ್ಮ ದೇಹ ಪರಮ ಶುದ್ಧಿಯಾಗಿ ಯಾವುದೇ ವಿಧವಾಗಿರ್ತಕ್ಕಂತಹ ಇವತ್ತು ರೋಗಗಳಿಗೆ ಕಾರಣ ಆಗೋದಿಲ್ಲ. ಹಾಗಾಗಿ ಅಷ್ಟು ಇಂತಹ ಶುದ್ಧಿ ಇದೆ. ಹಾಗಾಗಿ ಆಹಾರದ ನಿಯಮಗಳನ್ನು ಇಟ್ಕೊಳ್ಬಹುದು. ಏನಾದ್ರೂ ಒಂದು ದುಶ್ಚಟವನ್ನ ಬಿಡ್ತೇನೆ, ಯಾವ್ದಾದ್ರು ಒಳ್ಳೆಯ ಕಾರ್ಯವನ್ನು ನಾನು ಮಾಡ್ತೇನೆ, ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅಂತ. ಇದೇ ಸಂದರ್ಭದಲ್ಲಿ ಇನ್ನೊಂದಿದೆ, ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಮಾಡಬಾರದು ಅನ್ನೋದಕ್ಕೆ ಒಂದು ಬ್ಲಾಂಕೆಟ್ ಸ್ಟೇಟ್ಮೆಂಟ್. ಏನು ಅಂದ್ರೆ ಭಾಗವತವೇ ಅದಕ್ಕೆ ಒಂದು ಉತ್ತರ ಕೊಡುತ್ತೆ. ಏನು ಅಂದ್ರೆ ಭಾಗವತದಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಭಗವಂತನಿಗೆ ತಲುಪಿದೆಯೋ ಹೇಗೋ ಅಂತ ನಮಗೆ ಒಂದು ಮಾನದಂಡ ಏನು ಅಂತಂದ್ರೆ, ನಮಗೆ ಭಗವಂತನ ಕಥೆಗಳನ್ನು ಕೇಳುವಲ್ಲಿ ಇನ್ನಷ್ಟು ಆಸಕ್ತಿ ಉಂಟಾಗ್ತಾ ಇದೆ ಅಂತಂದ್ರೆ ಆಗ ನಮ್ಮಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಭಗವಂತನಿಗೆ ತಲುಪ್ತಾ ಇದೆ ಅಂತ. ದೃಢಾರತಿ ಬ್ರಹ್ಮಣಿ ನಿರ್ಗುಣೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚ ಅಂತ. ಏನು ತಾತ್ಪರ್ಯ ಅಂದ್ರೆ, ಯಾವ ಕಾರ್ಯಗಳನ್ನು ಮಾಡೋದ್ರಿಂದ ನಮಗೆ ಭಗವಂತನಲ್ಲಿ ಪ್ರೀತಿ ಉಂಟಾಗ್ತದೋ, ಭಗವಂತನ ಬಗ್ಗೆ ಜ್ಞಾನ ಉಂಟಾಗ್ತದೋ, ಭಗವಂತನಲ್ಲಿ ಭಕ್ತಿ ಬರ್ತದೋ, ಅನ್ಯ ವಸ್ತುಗಳಲ್ಲಿ ವೈರಾಗ್ಯ ಬರ್ತದೋ ಆ ಕಾರ್ಯಗಳನ್ನು ನೀವು ಮಾಡಿ. ಯಾವ ಕ್ರಿಯೆಯನ್ನು ಮಾಡೋದ್ರಿಂದ ನಮಗೆ ಭಗವಂತನಲ್ಲಿ ಅಥವಾ ಬೇರೆ ವಸ್ತುಗಳಲ್ಲಿ ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ತದೋ ಅದನ್ನ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ. ಆತ್ಮ ಅಂದ್ರೆ ಪರಮಾತ್ಮ, ಅಸಂಗ ಅಂದ್ರೆ ಅವನ ಜೊತೆಗೆ ಸಂಪರ್ಕ ಇಲ್ಲ, ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ಅಂತ. ಹಾಗಾಗಿ ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಬಿಡಬೇಕು, ನೀವು ಕನಿಷ್ಠ ಮಿನಿಮಮ್ ಪ್ರೋಗ್ರಾಮ್ ಅಂತ ಹೇಳಿದ್ರಲ್ಲ, ಹಾಗಾಗಿ ಯಾವ ಕಾರ್ಯವನ್ನು ಮಾಡೋದ್ರಿಂದ ಅವನಿಗೆ ಆಧ್ಯಾತ್ಮದತ್ತ ಒಲವು ಬರುತ್ತೋ ಆ ಕಾರ್ಯವನ್ನು ಮಾಡಬೇಕು. ಯಾವ ಕಾರ್ಯವನ್ನು ಮಾಡೋದ್ರಿಂದ ಆಧ್ಯಾತ್ಮದಿಂದ ಅವನು ದೂರ ಹೋಗ್ತಾ ಇರ್ತಾನೋ ಆ ಕಾರ್ಯವನ್ನು ಬಿಡಬೇಕು ಅಂತ. ಇಷ್ಟೇ ತಾತ್ಪರ್ಯ. ಈ ಚಾತುರ್ಮಾಸ್ಯ ಅಂತ ಬಂದಿದ ತಕ್ಷಣ ಯಾವ ವಯಸ್ಸಿನವರು ಈ ಚಾತುರ್ಮಾಸ ವ್ರತವನ್ನ ಮಾಡಬೇಕು? ಸಾಮಾನ್ಯ ಇರುವಂತದ್ದು ವಾನಪ್ರಸ್ಥದಲ್ಲಿ ಇದೆಲ್ಲ ಮಾಡ್ತಾರೆ ಅನ್ನೋದನ್ನ ಕೇಳ್ತೀವಿ, ಅದ್ರ ಬಗ್ಗೆ ಹೇಳೋದಿದ್ರೆ. ತುಂಬಾ ಒಳ್ಳೆಯ ಪ್ರಶ್ನೆ ಇದು ಒಂಥರ ಒಳ್ಳೆಯ ಪ್ರಶ್ನೆ.
ಯಾವ ವಯಸ್ಸಿನಲ್ಲಿ ಮಾಡಬೇಕು ಅಂತ. ಸಾಮಾನ್ಯವಾಗಿ ಇದಕ್ಕೆ ಎರಡು ರೀತಿಯಿಂದ ನಾವು ಉತ್ತರವನ್ನು ನೋಡಬಹುದು. ಒಂದು, ಭಾಗವತದ ಪ್ರಕಾರ ಪ್ರಹ್ಲಾದರಾಜರು ಒಂದು ಎಲ್ಲ ಬಾಲಕರನ್ನ ಸೇರಿಸಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಹೇಳುವಾಗ ಇದೇ ಮಾತನ್ನು ಹೇಳ್ತಾರೆ, ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ಅಂತ. ಚಿಕ್ಕ ವಯಸ್ಸಿನಲ್ಲಿಯೇ ನಾವು ಇಂಥದಕ್ಕೆಲ್ಲ ನಾವು ಬೆಳೆಸ್ತಾ ಹೋಗ್ಬೇಕು. ಆಗ ಏನಾಗುತ್ತೆ ಅಂದ್ರೆ, ಇವತ್ತು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅಲ್ವಾ. ಹಾಗಾಗಿ ನಾವು ಇವತ್ತು 70-60 ವರ್ಷದವರೆಗೂ ಸಹಿತ ಏಕಾದಶಿ ಮಾಡೋದಿಲ್ಲ, ಅಥವಾ ಬೇರೆ ಯಾವುದರ ಬಗ್ಗೆಯೂ ಸಹಿತ ನಾವು ಆಹಾರದ ನಿಯಮಗಳನ್ನು ಇಟ್ಕೊಳ್ಳೋದಿಲ್ಲ. ಎಲ್ಲವನ್ನು ಇಟ್ಕೊಂಡಾಗ ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳನ್ನ ನೋಡಿದ್ರಿ ನೀವು ಅಲ್ವಾ, ಎಲ್ಲಿ ಯಾವುದೋ ಒಂದು ಅಮೆರಿಕೆಯ ಒಂದು ಯಾವುದೋ ಇದರಲ್ಲಿ ಇದ್ದಾಗ, ಆ ನವರಾತ್ರಿಯ ಸಂದರ್ಭದಲ್ಲಿ ಇದ್ದಾಗ ತಗೊಂಡ್ರು. ಅದರಿಂದ ಎಷ್ಟು ಜನಗಳು ಇವತ್ತು ನವರಾತ್ರಿಯ ಉಪವಾಸವನ್ನು ಪ್ರಾರಂಭ ಮಾಡಿದ್ದಾರೆ ಇತ್ಯಾದಿಯಾಗಿ. ಹಾಗಾಗಿ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ಅಂತ ಒಂದು ಮಾತು. ಇನ್ನೊಂದು, ಮತಾಚಾರ್ಯರಲ್ಲಿ ಒಬ್ಬರಾದ ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ವಾಯುದೇವರ ಅವತಾರವಾದ ಮಧ್ವಾಚಾರ್ಯರು ಹೇಳ್ತಾರೆ, ಯಾವತ್ ಸ್ವಾಸ್ಥ್ಯಮಿದಂ ಪಿಂಡಂ ನಿರುಜಂ ಕರುಣಾನ್ವಿತಂ ತಾವತ್ ಅದಕ್ಕೆ ಆತ್ಮಹಿತಂ, ನಮಗೆ ಆತ್ಮಹಿತವಾದದ್ದನ್ನ ನೀನು ಮಾಡಿದ್ರೆ ಏನಾಗತ್ತೆ, ತಾವತ್ ಕುರುಷು ಆತ್ಮಹಿತಂ, ಅಕಸ್ಮಾತ್ ಮಾಡದೇ ಇದ್ರೆ ಪಶ್ಚಾತ್ತಾಪೇನ ತಪ್ಯತೆ ಅಂತ. ಅಂದ್ರೆ ಯಾವತ್ ಸ್ವಾಸ್ಥ್ಯಮಿದಂ ಪಿಂಡಂ, ಪಿಂಡ ಅಂದ್ರೆ ಈ ಶರೀರ ಅಂತ ಅರ್ಥ. ಯಾವತ್ ಸ್ವಾಸ್ಥ್ಯ ಅಂದ್ರೆ ಚೆನ್ನಾಗಿದೆ, ಫಿಟ್ ಅಂಡ್ ಫೈನ್ ಅಂತಾರಲ್ಲ, ಹೌ ಆರ್ ಯು, ಫಿಟ್ ಅಂಡ್ ಫೈನ್ ಅಂತ. ಆ ಸಮಯದಲ್ಲಿ ನೀನು ಮಾಡು ಅಂತ ಒಂದೇ ಉತ್ತರ. ಹಾಗಾಗಿ ನೀವು 8 ವಯಸ್ಸೋ 10 ವಯಸ್ಸೋ 12 ವಯಸ್ಸೋ 20 24 ಏನೂ ತೊಂದರೆ ಇಲ್ಲ. ಆದರೆ ಯಾವ ಸಮಯದಲ್ಲಿ ನಿಮಗೆ ಯಾವತ್ ಸ್ವಾಸ್ಥ್ಯಂ ಇದಂ ಪಿಂಡಂ ನಿರುಜ ಅಂದ್ರೆ ರೋಗಗಳು ಇಲ್ಲ, ನಿರುಜಂ ಕರುಣಾನ್. ಹಾಗಾಗಿ ಇಂತಹ ನಮ್ಮ ದೇಹ ಯಾವುದೇ ರೋಗ ರುಜಿನಗಳಿಲ್ಲ, ಫಿಟ್ ಅಂಡ್ ಫೈನ್ ಇದೆ ಅಂತಂದ್ರೆ ಆಗ ತಾವತ್ ಕುರುಷು ಆತ್ಮಹಿತಂ ಕಾರ್ಯಂ. ಆತ್ಮಹಿತ ಅಂತಂದ್ರೆ ಒಳಗಡೆ ಇರ್ತಕ್ಕಂತಹ ಜೀವನಿಗೆ ಹಿತವಾಗಿರ್ತಕ್ಕಂತಹ ಕಾರ್ಯವನ್ನು ನೀನು ಮಾಡು. ಇಲ್ಲ ಅಂದ್ರೆ ಏನಾಗುತ್ತೆ, ನಾನು ಮಾಡದೇ ಇದ್ರೆ ವೆನ್ ಯು ಆರ್ ಆನ್ ದ ಬೇರೆ 70 ವರ್ಷ ಆದ್ಮೇಲಿಂದ ಆವಾಗ ಅಯ್ಯೋ ನಾನು ಇಲ್ಲಿವರೆಗೂ ಏನೂ ಮಾಡಲೇ ಇಲ್ಲ, ಪಶ್ಚಾತ್ತಾಪೇನ ತಪ್ಯತೆ. ಶ್ರೀಮನ್ ಮಧ್ವಾಚಾರ್ಯರು ಕೊಟ್ಟಿರ್ತಕ್ಕಂತಹ ಒಂದು ದಿವ್ಯ ಸಂದೇಶ. ಇನ್ನೊಂದು ಇದ್ರ ಜೊತೆಗೆ ಕೊಡ್ತಾರೆ, ಯಾವತ್ ಸ್ವಾಸ್ಥ್ಯಂ ಇದಂ ಶರೀರಂ, ಅದಕ್ಕೆ ಹೇಳ್ತಾರೆ ಆಯುಷ್ಯಂ ಯಾವತ್ ಸ್ವಾಸ್ಥ್ಯಂ ಇದಂ ಅದಕ್ಕೆ ಹೇಳ್ತಾ ತಾವತ್ ಕುರುಷು ಆತ್ಮಹಿತಂ ಕಾರ್ಯಂ ಅಂತ ಒಂದ್ ಕಡೆ ಹೇಳಿದ್ರು. ಆಮೇಲೆ ಆಯುಷ್ಯಂ ಸಾರ್ಥಕಂ ಕುರು ಅಂತ ಹೇಳ್ತಾ ಆಚಾರ್ಯರು ತುಂಬಾ ಅದ್ಭುತವಾಗಿ ಈ ಮಾತನ್ನ ಹೇಳ್ತಾರೆ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಇದು ನಾವು ಅನ್ಕೊಂಡಿದ್ದಷ್ಟೇ, ಅಯ್ಯೋ ಈಗಲೇ ಯಾಕಪ್ಪ ಅಧ್ಯಾತ್ಮ, ಈಗಲೇ ಯಾಕೆ ದೇವರು ದಿಂಡ್ರು ಅದು ಇದು ಎಲ್ಲ ಅಂತ, ಈಗೆಲ್ಲ ಸ್ವಲ್ಪ ಏನಾದ್ರು ಇಟ್ಕೊಂಡಿರು ಆಮೇಲೆ ಮಾಡು ಅಂತ. ಹಾಗಾಗಿ ನಾವು ಈ ಎಲ್ಲಾ ಕ್ರಿಯೆಗಳಲ್ಲಿ ನಾವು ಇವತ್ತು ಹೇಗೆ ದೊಡ್ಡವರಾದ್ಮೇಲಿಂದ ನೀವು ಆಮೇಲೆ ಊಟ ಮಾಡು ಅಂತ ಹೇಳ್ತೀರಾ, ಬದುಕಬೇಕಲ್ವಾ. ಹಾಗಾಗಿ ಆಧ್ಯಾತ್ಮದ ಕಡೆಗೆ ನಾವು ಪ್ರಹ್ಲಾದರಾಯರು ಹೇಳಿದಂತೆ, ಮತ್ತೆ ವಾಯುದೇವರ ವಿಶೇಷ ಒಂದು ಅವತಾರಭೂತರಾಗಿರ್ತಕ್ಕಂತಹ ಮಧ್ವಾಚಾರ್ಯರು ಹೇಳಿದಂತೆ ನಮಗೇನು ಅಂತಂದ್ರೆ ಯಾವತ್ ಸ್ವಾಸ್ಥ್ಯಮಿದಂ ಪಿಂಡಂ ನಿರುಜಂ ಕರುಣಾನ್ವಿತಂ ಅನ್ನುವಂತಹ ಮಾತು. ಮತ್ತೆ ನಾವು ಆಯುಷ್ಸನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂತಹ ಎಲ್ಲಾ ವೃತಾಚರಣೆಗಳನ್ನ ಯಾವಾಗ ನಮಗೆ ದೇಹದಲ್ಲಿ ಶಕ್ತಿ ಎಲ್ಲವೂ ಕೊಟ್ಟಿರ್ತಾರೋ ಆವಾಗಲೇ ಮಾಡಬೇಕು. ತೀರ್ಥಯಾತ್ರೆ, ದಾನಗಳು, ಕಷ್ಟವಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ಸಹಿತ ಚಿಕ್ಕ ವಯಸ್ಸಿನಲ್ಲೇ ಮಾಡಬೇಕು ಅಂತ ತಾತ್ಪರ್ಯ. ಈ ಚಾತುರ್ಮಾಸದಲ್ಲಿ ಬರುವಂತದ್ದು ಶ್ರಾವಣ ಮಾಸ, ಅದರ ವಿಶೇಷ ಅಂತ ಕೇಳಿದ್ರೆ ಶ್ರೀಮನ್ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾದಂತ ಪೂಜೆಗಳು ನಡೆಯುತ್ತೆ, ಅಥವಾ ವಿಷ್ಣು ಸಂಬಂಧಪಟ್ಟಂತ ಎಲ್ಲಾ ಪೂಜೆಗಳು, ಅದ್ರ ಬಗ್ಗೆ ಮಾತಾಡೋದಿದ್ರೆ. ಶ್ರಾವಣ ಸಾಮಾನ್ಯವಾಗಿ ಅದು ಶ್ರೀನಿವಾಸ ದೇವರ ಶ್ರಾವಣ ಶನಿವಾರಗಳು. ಶ್ರಾವಣ ಮಾಸ ಅಂತಂದ್ರೆ ಅದು ಹಬ್ಬಗಳ ಇದನ್ನ ಶ್ರಾವಣ ಸೋಮವಾರ, ಮಂಗಳವಾರ ಮಂಗಳಗೌರಿ, ಬುಧವಾರ ಬುಧ ಬೃಹಸ್ಪತಿ, ಗುರುವಾರ ಶುಕ್ರವಾರ, ಶನಿವಾರ ಭಾನುವಾರ, ಪ್ರತಿಯೊಂದು ಶ್ರಾವಣ ಸೋಮವಾರ, ಹೀಗಾಗಿ ರುದ್ರದೇವರು ಇತ್ಯಾದಿ ಎಲ್ಲ ನಿತ್ಯವೂ. ಶ್ರಾವಣ ಅಂತಂದ್ರೆ ಅದೊಂದು ರೀತಿಯಾದಂತಹ ನಿತ್ಯದಲ್ಲೂ ಮನೆಯಲ್ಲಿ ಒಂದು ಕಾರ್ಯಗಳು. ಹಾಗಾಗಿ ಆಗ ಆ ಸಮಯದಲ್ಲಿ ತಮ್ಮ ಮನೆಯ ದೇವರುಗಳನ್ನ, ಇವತ್ತು ಶ್ರಾವಣದಲ್ಲಿ ಶ್ರೀನಿವಾಸ ದೇವರ ಶ್ರಾವಣ ಶನಿವಾರ ಇತ್ಯಾದಿಗಳಲ್ಲಿ ವಿಶೇಷ ಅವರ ಕುಲದೇವರ ಪ್ರೀತ್ಯರ್ಥವಾಗಿ ಅನ್ನದಾನಗಳನ್ನ ಮಾಡೋದು, ಅಥವಾ ಯಾರು ತಮಗೆ ಬ್ರಾಹ್ಮಣರನ್ನ ಕರೆದು ವಸ್ತ್ರದಾನ ಇತ್ಯಾದಿಗಳನ್ನ ಮಾಡ್ತಕ್ಕಂಥದ್ದು, ಹೋಮಗಳನ್ನ ಮಾಡ್ತಕ್ಕಂಥದ್ದು, ಪವಮಾನ ಹೋಮ, ಧನ್ವಂತರಿ ಹೋಮ, ನವಗ್ರಹ ಹೋಮ ಇತ್ಯಾದಿಗಳನ್ನ ಮಾಡ್ತಕ್ಕಂಥದ್ದು. ಮತ್ತೆ ಶ್ರೀನಿವಾಸ ದೇವರಿಗೆ ತುಳಸಿ ಅರ್ಚನೆ, ಪುಷ್ಪಾರ್ಚನೆ, ಗಂಧ ಸಮರ್ಪಣೆ ಇತ್ಯಾದಿ. ಈ ಚಾತುರ್ಮಾಸದ ಸಮಯದಲ್ಲೇ ನಾನು ಇನ್ನೂ ಹೇಳಲಿಲ್ಲ, ಸುಮಾರು ಒಂದು 50-60 ವ್ರತಗಳಿದೆ. ಅಂದ್ರೆ ನಿತ್ಯದಲ್ಲೂ ನಾವು ಭಗವಂತನಿಗೆ
ತುಳಸಿ ಸಮರ್ಪಣೆ, ಪುಷ್ಪ ಸಮರ್ಪಣೆ, ಗಂಧ ಸಮರ್ಪಣೆ, ಪ್ರದಕ್ಷಿಣೆ ಬರೋದು, ನಮಸ್ಕಾರ ಮಾಡೋದು, ಆಮೇಲೆ ಧಾರಣೆ ಪಾರಣೆ, ಆಮೇಲೆ ಒಂದು ದಿವಸ ಉಪವಾಸ, ಒಂದು ದಿವಸ ಪಾರಣೆ, ಈ ರೀತಿಯಾಗಿರ್ತಕ್ಕಂಥದ್ದು ಇಂಥದ್ದೆಲ್ಲ ಇದೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಶ್ರೀ ಭಗವಂತನಿಗೋಸ್ಕರವಾಗಿ ನಾವು ಕುಲದೇವರಿಗೆ ಶ್ರೀನಿವಾಸನಿಗೋಸ್ಕರವಾಗಿ ಅಥವಾ ಬೇರೆ ಎಲ್ಲ ಅವರವರ ದೇವತೆ ಇದಕ್ಕೆ ಮನೆಯ ದೇವರಿಗೋಸ್ಕರವಾಗಿ ಅನೇಕ ಅನ್ನದಾನ ಇತ್ಯಾದಿಗಳನ್ನ ಇವತ್ತು ಅನೇಕ ನಿರಂತರ ಕೆಲವೊಂದು ಕಡೆಯಲ್ಲೂ ಶ್ರಾವಣ ಮಾಸದಲ್ಲಿ ಏನಂದ್ರೆ ಅಹೋರಾತ್ರಿಯಾಗಿ ಅನೇಕ ಹಳ್ಳಿಗಳಲ್ಲಿ ನಾವು ನೋಡ್ತೇವೆ, ನಿರಂತರ ಭಜನೆಗಳು, ನಿರಂತರ ಹರಿನಾಮ ಸ್ಮರಣೆ ಇತ್ಯಾದಿಗಳನ್ನು ಮಾಡ್ತಾರೆ. ಹಾಗಾಗಿ ಶ್ರಾವಣ ಅಂತಂದ್ರೆ ಶ್ರವಣಕ್ಕೆ ಕೆಲವೊಂದು ಕಡೆ ಅಂತೂ ನಿರಂತರವಾಗಿ 24/7 ಭಾಗವತಗಳು ನಡೆದಿರುತ್ತೆ. ಇನ್ನು ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ನಾವು ನೋಡಿದ್ದೇನೆ, ಅಲ್ಲಿ ಎಲ್ಲಾ ಕಡೆಗಳಲ್ಲೂ 24/7 ಭಾಗವತ, 24/7 ರಾಮಾಯಣ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಅಂತಹ ಶ್ರಾವಣ ಮಾಸದಲ್ಲಿ ಅದರಲ್ಲಿ ಪವಿತ್ರವಾಗಿರ್ತಕ್ಕಂತಹ ಈ ಚಾತುರ್ಮಾಸದ ಸಮಯದಲ್ಲಿ ಇರ್ತಕ್ಕಂಥದ್ದು ಈ ಶ್ರಾವಣ ಮಾಸ ಅಂತ ನಾವು ನೋಡ್ಬೋದು. ಇನ್ನೊಂದು ವಿಶೇಷ ಬರುವಂತದ್ದು ಚಾತುರ್ಮಾಸಿ ಅಂದಿದ ತಕ್ಷಣ, ಚಾತುರ್ಮಾಸ ಅಂತ ಬಂದಿದ ತಕ್ಷಣ ಗುರು ರಾಯರ ಬಗ್ಗೆ ಒಂದೇ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕೂಡ ಈ ಪವಿತ್ರ ಕಾಲದಲ್ಲಿ ಆಗಿರುವಂತದ್ದು, ಅದ್ರ ಬಗ್ಗೆ ಮಾತಾಡ್ತೀವಿ. ಈ ಚಾತುರ್ಮಾಸ ಕಾಲದಲ್ಲಿ ಹಾಗೆ ಹೇಳಿದ್ನಲ್ಲ, ಹರಿ ವಾಯು ಗುರುಗಳು. ಸೊ ಹಾಗೆ ಭಗವಂತನ ಬಗ್ಗೆ ನೋಡಿ, ಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ಎಲ್ಲ ಉತ್ಸವಗಳು ಬರುತ್ತೆ. ಇನ್ನು ಲಕ್ಷ್ಮೀ ದೇವಿಯ ಬಗ್ಗೆ ವರಮಹಾಲಕ್ಷ್ಮಿ ಮತ್ತೆ ವರಮಹಾಲಕ್ಷ್ಮಿ ಮತ್ತೆ ದೀಪಾವಳಿಯ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಇತ್ಯಾದಿಗಳು ಬರ್ತವೆ. ಇನ್ನು ವಾಯುದೇವರ ಬಗ್ಗೆ ಹೇಳಬೇಕಾದ್ರೆ ಮಧ್ವ ಜಯಂತಿ ಇತ್ಯಾದಿಯಾಗಿ ಎಲ್ಲ ಬರ್ತದೆ. ಗಣೇಶನ ವ್ರತ ಬರ್ತದೆ. ಆಮೇಲೆ ಸುಬ್ರಹ್ಮಣ್ಯ ಮತ್ತೆ ನಾಗಪಂಚಮಿ ಇತ್ಯಾದಿಯಾಗೆಲ್ಲ ಬರ್ತದೆ. ಹಾಗಾಗಿ ಇದೆಲ್ಲ ದೇವತೆಗಳು, ಲಕ್ಷ್ಮೀದೇವಿ, ವಾಯುದೇವರು, ಭಗವಂತ ಅಂತ ಆಯ್ತು. ಇನ್ನ ಗುರುಗಳಲ್ಲಿ ಇವತ್ತು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತಂದ್ರೆ ಆ ಮಂತ್ರಾಲಯ ಪ್ರಭುಗಳು. ಇವತ್ತು ಅಷ್ಟು ಅದೇ ಪ್ರಹ್ಲಾದ ರಾಯರ ವಿಶೇಷ ಒಂದು ಅವತಾರ ರಾಯರು, ಮಂತ್ರಾಲಯ ಪ್ರಭುಗಳು. ಹಾಗಾಗಿ ಅವರ ಉತ್ಸವವೂ ಸಹಿತ ಬಂದಿರೋದು ಒಂದು ರೀತಿ ಗುರುಗಳ ಕಾರುಣ್ಯ ಇತ್ತು ಅಂತ ಆದರೆ ನಮಗೆಲ್ಲ ಚಾತುರ್ಮಾಸದ ಎಲ್ಲ ವಿಧಾನಗಳು ಏನಿದೆಯಲ್ಲ ಎಲ್ಲವೂ ಸರಿಯಾಗಿ ಆಗುತ್ತೆ. ಹಾಗಾಗಿ ರಾಯರು ಅದಕ್ಕೋನೆ ಅನ್ಸತ್ತೆ ಶ್ರಾವಣ ಮಾಸದಲ್ಲಿ ಏನೇ ಅದು ಕೃಷ್ಣ ಪಕ್ಷದ ದ್ವಿತೀಯ ಅವರು ವೃಂದಾವನ ಪ್ರವೇಶವನ್ನ ಸಜೀವ ವೃಂದಾವನವನ್ನು ಪ್ರವೇಶ ಮಾಡಿ ಭಕ್ತರನ್ನೆಲ್ಲ ಅನುಗ್ರಹಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತು ಬರೀ ಭಗವಂತನ ಉತ್ಸವ, ಹಾಗಾಗಿ ಭಗವಂತನ ಭಕ್ತರಾದಂತಹ ರಾಯರ ಉತ್ಸವ. ಹಾಗಾಗಿ ರಾಯರ ವೃಂದಾವನದಲ್ಲಿ ಯಾರಿದ್ದಾರೆ? ರಾಮ, ಕೃಷ್ಣ, ವೇದವ್ಯಾಸ, ನರಹರಿ ರೂಪದಿಂದ ಭಗವಂತನೇ. ಹಾಗಾಗಿ ರಾಯರೇ ಹೇಳ್ತಾರೆ, ನಿಮ್ಗೆ ಇಷ್ಟೆಲ್ಲ ವೈಭವ ಬರ್ತಾ ಇದೆಯಲ್ಲ ಹೇಗೆ ಅಂತಂದಾಗ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಅಂತ. ಹಾಗಾಗಿ ಅಪ್ಪಣ್ಣಾಚಾರ್ಯ ಸ್ತೋತ್ರ ಮಾಡುವಾಗ ಅದಕ್ಕೆ ರಾಯರು ಸಾಕ್ಷಿ ಹಯ ಶ್ರೋತ್ರಹಿ ಅಂತ ಹೇಳಿದ್ದು. ಹಾಗಾಗಿ ಇವತ್ತು ರಾಯರ ಆರಾಧನೆ ಬಂದ್ರು ತುಂಬಾ ಒಂದು ಔಚಿತ್ಯ. ಯಾಕೆ ಅಂತಂದ್ರೆ ನಾವು ಭಗವಂತನ ಉತ್ಸವಗಳ ಜೊತೆಗೆ ಭಗವಂತನ ಭಕ್ತರ, ಅದಕ್ಕೆ ಹೇಳ್ತಾರೆ ಭಗವಂತ ನನ್ನ ಮೇಲೆ ದ್ವೇಷ ಮಾಡೋದಿಲ್ಲ, ನನ್ನ ಭಕ್ತರ ಮೇಲೆ ಮಾಡ್ತಕ್ಕಂತಹ ದ್ವೇಷನು ನನ್ನ ದ್ವೇಷಕ್ಕೆ ಸಮಾನ ಅಂತ ಹೇಳ್ತಾನೆ. ಅಂದ್ರೆ ಹಾಗಾಗಿ ಭಗವಂತ ಹೇಳ್ತಾನೆ, ಇದನ್ನ ನಾವು ರಿವರ್ಸ್ ಆಗಿ ತಗೊಂಡ್ರೆ ನನ್ನ ಆರಾಧನೆ ಅಂತಂದ್ರೆ ನನ್ನ ಭಕ್ತರ ಆರಾಧನೆಯೂ ನನ್ನ ಆರಾಧನೆ. ಅದಕ್ಕೋಸ್ಕರವಾಗಿ ಚಾತುರ್ಮಾಸದಲ್ಲಿ ಅಂತಹ ಮಂತ್ರಾಲಯ ಪ್ರಭುಗಳು ಭಗವಂತನ ವಿಶೇಷ, ಇವತ್ತು ರಾಯರು ಅಂತಂದ್ರೆ ಸನಾತನ ಹಿಂದೂ ಧರ್ಮದ ಒಂದು ಅಂಬಾಸಿಡರ್ ಇದ್ದಂತೆ. ಇವತ್ತು ಎಲ್ಲೆಲ್ಲಿ ರಾಯರ ಮಠಗಳು ಎಲ್ಲೆಲ್ಲಿ ಎಷ್ಟು ದೇಶ ವಿದೇಶಗಳಲ್ಲಿ ಇವತ್ತು ಇದ್ದು ಅಂತಹ ಸಾತ್ವಿಕ ಜನರನ್ನ ಎಲ್ಲರನ್ನು ಒಗ್ಗೂಡಿಸತಕ್ಕಂತಹ ಒಂದು ವಿಶೇಷ ಕಮ್ಯುನಿಟಿ ಸೆಂಟರ್ ಅಂತಂದ್ರೆ ಅದು ರಾಯರ ಮಠಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ರಾಯರ ಆರಾಧನೆಯು ಚಾತುರ್ಮಾಸದಲ್ಲಿ ಬಂದಿರೋದ್ರಿಂದ ಹಾಗಾಗಿ ಹರಿವಾಯು ದೇವತೆಗಳ ಉತ್ಸವಗಳ ಜೊತೆಗೆ ಭಗವಂತನ ವಿಶೇಷ ಭಕ್ತರಾಗಿ ದೂತರಾಗಿ ಬಂದಂತಹ ರಾಯರ ಆರಾಧನೆಯೂ ಬಂದಿರೋದು ಇನ್ನೊಂದು ಚಾತುರ್ಮಾಸದ ಒಂದು ಕಾರ್ಯಕ್ರಮಕ್ಕೆ ಒಂದು ಕಲಶಪ್ರಾಯವಾಗಿ ಇದೆ ಅಂತ ನಾವು ಭಾವಿಸಬಹುದು. ಸುಮ್ಮನೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ ಈ ಚಾತುರ್ಮಾಸ ಕಾಲದಲ್ಲಿ ಅವರು ಯಾಕೆ ಬೃಂದಾವನ ಪ್ರವೇಶ ಮಾಡಿದ್ರು ಅಂತ ಅದಕ್ಕೆ ಏನಾರ ಉಲ್ಲೇಖ ಇದೆಯಾ? ಆ ಥರದ್ದು ಉಲ್ಲೇಖ ಅಂತೇನು ಇಲ್ಲ. ಆದ್ರೆ ಒಟ್ಟೇನು ಅಂತಂದ್ರೆ ಈ ರಾಯರು ಈ ಸಮಯವನ್ನ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇನೆ ಹೊರತು ಅದಕ್ಕೇನು ವಿಶೇಷವಾಗಿರ್ತಕ್ಕಂಥದ್ದೇನು ಏನಿಲ್ಲ ಅಲ್ಲಿ. ಇನ್ನೊಂದು ವಿಶೇಷವಾಗಿ ನಾನು ಕೇಳಕ್ ಇಷ್ಟಪಡುವಂಥದ್ದು, ಈ ಚಾತುರ್ಮಾಸದಲ್ಲಿ ಗುರುಗಳ ಪ್ರವಚನಗಳು ನಡೆತಿರುತ್ತೆ. ಗುರುಗಳಿಗೆ ಕಾಣಿಕೆ ಸಮರ್ಪಣೆ ಮಾಡುವಂಥದ್ದು ನೋಡಿರ್ಬೋದು, ಅಥವಾ ವಸ್ತ್ರ ಸಮರ್ಪಣೆ ಮಾಡೋದು, ಮತ್ತೆ ಗುರುಗಳ ಪಾದಯಾತ್ರೆ, ಪಾದ ಪೂಜೆಗಳು ಇದೆಲ್ಲವೂ ಕೂಡ ನಡೀತಿರುತ್ತೆ. ಭಕ್ತಾದಿಗಳು ಈ ಸಮಯದಲ್ಲಿ ಚಾತುರ್ಮಾಸದಲ್ಲಿ ಏನೇನ್ ಮಾಡಬೇಕು? ಒಳ್ಳೇದು. ಹರಿ ವಾಯು ಗುರುಗಳ ಪೂಜೆ ಅಂತ ಸಾಮಾನ್ಯವಾಗಿ ನಾವು ಭಗವಂತನ ಪೂಜೆ ಮಾಡ್ತೇವೆ, ಮತ್ತೆ ವಾಯುದೇವರು ದೇವತೆಗಳ ಪೂಜೆ ಮಾಡ್ತೇವೆ. ಗುರುಗಳು ಒಂದೇ ಸ್ಥಳದಲ್ಲಿ ಇರ್ತಾರೆ. ಆಗ ಸ್ಥಳದಲ್ಲಿ ಇದ್ದಾಗ ಅವರು ಚಾತುರ್ಮಾಸ್ಯಕ್ಕೆ ಕುಳಿತುಕೊಂಡಾಗ ಚಾತುರ್ಮಾಸ್ಯದಲ್ಲಿ ಯತಿಗಳ ಸೇವೆ ವಿಶೇಷವಾದದ್ದು.
ಹಾಗಾಗಿ ಯತಿಗಳ ಸೇವೆ ಅಂದ್ರೆ ಏನರ್ಥ, ಅವರು ಹೇಳ್ತಕ್ಕಂತಹ ಅಮೃತ ಉಪದೇಶವನ್ನ ಸ್ವೀಕಾರ ಮಾಡಿ ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದು, ಮತ್ತೆ ಅವರ ಪಾದಪೂಜೆಯನ್ನು ಮಾಡೋದು, ಅವರ ಪಾದಪೂಜೆಯನ್ನು ಮಾಡಿ ಅವರಿಗೆ ಗುರು ಕಾಣಿಕೆಯನ್ನು ಸಮರ್ಪಿಸಿದ್ದು, ಆಮೇಲೆ ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಗುರುಗಳಿಗೆ ಸಂಬಂಧಿ ಅವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡೋದು, ಹೀಗೆ ಅನೇಕ ಇದನ್ನ ನಡೆಯೋದು. ಅದು ಚಾತುರ್ಮಾಸ್ಯ ಸಂದರ್ಭದಲ್ಲಿ ಯತಿಗಳು ಒಂದೇ ಕಡೆ ಸಿಗ್ತಾರೆ. ಇಲ್ಲ ಅಂದ್ರೆ ಯತಿಗಳು ಬೇರೆ ಬೇರೆ ಅನುಗ್ರಹ ಏವ ಚರಂತಿನು ನಮ್ಮಂತೆ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಅಂತ ಅವರು ಸಂಚಾರದಲ್ಲಿ ಇರ್ತಾರೆ. ಈಗ ಒಂದೇ ಕಡೆ ಸಿಗ್ತಾರೆ ಅಂದ್ರೆ ಅಂತಹ ಸ್ಥಳದಲ್ಲಿ ಇರ್ತಾರೆ ಅಂತ ಇವತ್ತು ನೀವು ನೋಡಬಹುದು. ಎಲ್ಲಾ ಯತಿಗಳ ಚಾತುರ್ಮಾಸ್ಯದ್ದೇ ಒಂದು ಲಿಸ್ಟ್ ಇರುತ್ತದೆ. ಸಾಮಾನ್ಯವಾಗಿ ಇದು ಬರೀ ಬ್ರಾಹ್ಮಣ ಮಠಾಧೀಶರಲ್ಲಿ ಮಾತ್ರ ಅಲ್ಲ, ಬೇರೆ ಜೈನರಲ್ಲಿ ಇರದೆ ಎಲ್ಲಾ ಸಾಮಾನ್ಯವಾದಂತಹ ಎಲ್ಲರೂ ಏನು ಪೀಠದಲ್ಲಿ ಬಂದಿರತಕ್ಕಂತಹ ಸನಾತನ ಧರ್ಮದಲ್ಲಿರೋರು ಎಲ್ಲರೂ ಚಾತುರ್ಮಾಸವನ್ನ ಒಂದು ಊರಲ್ಲಿ ಇದ್ದುಕೊಂಡು ಮಾಡ್ತಕ್ಕಂಥದ್ದೊಂದಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಏನು ಗೊತ್ತಾ, ಗೃಹಸ್ಥರು ಹೋಗಿ ಅದಕ್ಕೊಂದು ಕ್ರಮ ಇದೆ. ಆ ಗೃಹಸ್ಥರೆಲ್ಲ ಹೋಗಿ ಇವತ್ತು ಚಾತುರ್ಮಾಸ್ಯಕ್ಕೆ ನಾಳೆ ಯತಿಗಳು ಕೂಡಬೇಕಾದಾಗ ಒಂದು ಸಂಕಲ್ಪ ಇದೆ. ಸಂಕಲ್ಪ ಮಾಡಬೇಕಾದಾಗ ಎಲ್ಲ ಗೃಹಸ್ಥರು ಊರಿನಲ್ಲಿ ಎಲ್ಲ ಹಿರಿಯರು ಸೇರಿ ಹೇಳಬೇಕು, ಸ್ವಾಮಿ ನಮ್ಮ ಊರಿನಲ್ಲಿ ಕುಳಿತುಕೊಂಡು ಇಲ್ಲಿರ್ತಕ್ಕಂತಹ ಮಳೆ ಬೆಳೆ ಚೆನ್ನಾಗಿ ಜಪ ತಪ ಅನುಷ್ಠಾನವನ್ನು ಮಾಡಿದಾಗ ನಮ್ಮೆಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ. ಹೇಳಿದಾಗ ಆಯ್ತು ಅಂತ ಹೇಳ್ತಾರೆ. ಇದು ಕ್ರಮ ಇರೋದು. ಹಾಗಾಗಿ ಇಂತಹ ಚಾತುರ್ಮಾಸ ಕಾಲದಲ್ಲಿ ಬಂದಂತಹ ಯತಿಗಳಿಗೆ ನಾವು ಹೋಗಿ ಅವರ ಗುರುಪೂಜೆ ಇತ್ಯಾದಿಗಳನ್ನು ಮಾಡಿ ಅವರಿಗೆ ಸಮರ್ಪಣೆ ಮಾಡ್ಕೊಂಡು ಬರೋದು ಇದು ಒಂದು ಕ್ರಮ ಅಂತ. ಈ ಚಾತುರ್ಮಾಸದಲ್ಲೇ ಬರುವಂತದ್ದು ಗುರು ಪೂರ್ಣಿಮೆ, ಅದ್ರ ಬಗ್ಗೆ ಮಾತಾಡೋದು. ಗುರುಗಳು ಅಂತ ಹೇಳಿದಾಗ ನಮ್ಗೆ ಇಬ್ಬರನ್ನ ನೋಡ್ತೇವೆ ನಾವು ಸಾಮಾನ್ಯವಾಗಿ. ಏನು ಅಂದ್ರೆ ಜಗತ್ತಿಗೆ ಇವತ್ತೆಲ್ಲ ವೇದಗಳನ್ನ ವಿಭಾಗ ಮಾಡಿ ಪುರಾಣಗಳನ್ನು ಮಹಾಭಾರತಾದಿಗಳನ್ನು ರಚನೆ ಮಾಡಿಕೊಟ್ಟು ರಾಮಾಯಣ ಮತ್ತೆ ಭಾಗವತ ಅಷ್ಟಾದಶ ಪುರಾಣಗಳನ್ನು ಇವತ್ತು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು ವೇದವ್ಯಾಸ ದೇವರು. ಅದು ನಿಜವಾದ ಯಾರು ಇವತ್ತು ಕಶ್ಚನ ಋಷಿ ಅಂತ ಹೇಳ್ತಾರೆ, ಹಾಗಲ್ಲ. ಕಶ್ಚನ ಋಷಿ ಅಂತ ಅಲ್ಲೇ ಸಾಕ್ಷಾತ್ ಭಗವಂತನ ರಾಮ ಕೃಷ್ಣ ನರಹರಿ ವೇದವ್ಯಾಸ ಹಯಗ್ರೀವ ದೇವರು ಹೇಗಿದ್ದಾರೋ ಅದರಂತೆ ವೇದವ್ಯಾಸ ದೇವರು ಭಗವಂತನ ರೂಪ. ಹಾಗಾಗಿ ನಿಜವಾದ ಗುರುಗಳು ಅಂತಂದ್ರೆ ಅದು ವೇದವ್ಯಾಸ ದೇವರು. ಆಮೇಲೆ ಆ ವೇದವ್ಯಾಸ ಮತ್ತೆ ಸೂತ್ರಗಳನ್ನ ಇಡೀ ಪುರಾಣಗಳಲ್ಲಿ ಮತ್ತೆ ಏನಾದ್ರು ನಮಗೆ ಕನ್ಫ್ಯೂಷನ್ ಬಂತು ರಾಮಾಯಣದಲ್ಲಿ ಮಹಾಭಾರತದಲ್ಲಿ, ನಾವು ಯಾರು ಮೊರೆ ಹೋಗ್ಬೇಕು? ಇವತ್ತು ಕ್ರಿಕೆಟ್ ಅಲ್ಲಿ ಆಡ್ತಾ ಇರ್ತಾರೆ, ಆಡುವಾಗ ಏನಾದ್ರು ಔಟ್ ಹೌದೋ ಅಲ್ವೋ ಅಂತ ಹೇಳಿದಾಗ ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್, ಹೌದಾ? ಹಾಗೆ ಇವತ್ತು ಅಂಪೈರ್ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದೋ ಒಂದು ನಿರ್ಣಾಯಕರಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ, ಅದು ವೇದವ್ಯಾಸ ದೇವರು. ಹಾಗಾಗಿ ವೇದವ್ಯಾಸ ದೇವರು ಇವತ್ತು ಎರಡನ್ನೂ ಕೊಟ್ಬಿಟ್ಟಿದ್ದಾರೆ. ಯಾವುದನ್ನು ಯಾವುದರಲ್ಲಿ ಸಂದೇಹ ಬಂದಾಗ ನಿರ್ಧಾರ ಮಾಡಬೇಕು. ಹಾಗಾಗಿ ಗುರುಗಳು ಅಂತಂದ್ರೆ ಆ ವೇದವ್ಯಾಸ ದೇವರನ್ನ ನಾವು ಭಕ್ತಿಪೂರ್ವಕವಾಗಿ ಇಷ್ಟು ಜಗತ್ತಿಗೆ ಇಂತಹ ಜ್ಞಾನವನ್ನು ಕೊಟ್ಟಂತಹ ಗುರುಗಳಿಗೆ, ವೇದವ್ಯಾಸ ದೇವರಿಗೆ ನಾವು ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನು ಮಾಡೋದು. ಅದು ಅದಕ್ಕೆ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ಹಾಗಾಗಿ ಬರುವ ಆಷಾಢ ಶುದ್ಧ ಹುಣ್ಣಿಮೆ ನಾಳೆ ಬರುವ ಭಾನುವಾರ ಬುಧವಾರ ದಿವಸ ಇದೆ, ಅದು ಗುರು ಪೂರ್ಣಿಮೆ ಅಂತ. ಆ ಗುರುಗಳಲ್ಲಿ ನಾವು ಭಕ್ತಿಪೂರ್ವಕವಾಗಿ ಅದನ್ನ ಸ್ವೀಕಾರ, ಅದು ಭಗವಂತನ ಪೂಜೆ. ಆ ಗುರುಗಳ ವೇದವ್ಯಾಸ ದೇವರ ನಿಜವಾದ ಹಾರ್ದ ಅಂದ್ರೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ಇವತ್ತು ಸಾಮಾನ್ಯವಾಗಿ ಬೇರೆಯವರು ಏನೇನೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು ಟೆಕ್ಸ್ಟ್ ಬುಕ್ಗೆ ಸರಿಯಾದ ಗೈಡ್ ಬೇಕಲ್ವಾ? ಇವತ್ತು ಟೆಕ್ಸ್ಟ್ ಬುಕ್ ಇರೋದೇ ಒಂದಿರುತ್ತೆ, ಗೈಡ್ ಯಾರು ಬಂದಿಟ್ಟು ಆ ಗೈಡ್ ಅನ್ನು ಏನ್ ಮಾಡ್ಬಿಡ್ತಾರೆ, ಟೆಕ್ಸ್ಟ್ ಬುಕ್ ಬರೆದವನು ಅಯ್ಯೋ ಇದು ಗೈಡ್ ನನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ಬರೆದಿಲ್ಲ ಅಂತ. ಹಾಗಾಗಿ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ತಕ್ಕಂತೆ ಇವತ್ತು ಸೂತ್ರಗಳಿಗೆ ಮತ್ತೆ ಎಲ್ಲ ಪುರಾಣಗಳಿಗೆ ಇವತ್ತು ಭಾಷ್ಯವನ್ನ ಅಂದ್ರೆ ಒಂದು ಕಮೆಂಟ್ರಿಯನ್ನ ಬರೆದುಕೊಟ್ಟಂತಹ ಮಹಾನುಭಾವರು ಅದು ಮಧ್ವಾಚಾರ್ಯರು. ಹಾಗಾಗಿ ಆ ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದಂತಹ ಮಂತ್ರಾಲಯ ಪ್ರಭುಗಳು ಅನೇಕರು ಇವತ್ತು ಇದ್ದಾರೆ. ಹಾಗಾಗಿ ವ್ಯಾಸರಾಜರು, ಸಿಪಾದರಾಯರು, ಬ್ರಹ್ಮಣ್ಯ ಅನೇಕ ಮಹಾನುಭಾವರು, ರಘುತ್ತಮ ತೀರ್ಥರು ಅನೇಕ ಮಹಾನುಭಾವರು ಇದ್ದಾರೆ. ಹಾಗಾಗಿ ಅದು ನಿಜವಾದ ಅರ್ಥದಲ್ಲಿ ಗುರುಗಳು ಅಂತ. ಹೇಗೆ ಅಂದ್ರೆ ಒಂದು ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅನ್ನ ಸರಿಯಾಗಿ ಬರೆದುಕೊಟ್ಟಂತಹವರು ಇವರೆಲ್ಲ. ಹಾಗಾಗಿ ಇಂತಹ ಎಲ್ಲ ಗುರು ಪರಂಪರೆಯನ್ನ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತಹವರು ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರ ಜ್ಞಾನಕ್ಕೆ ಸರಿಯಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನ ನೋಟ್ಸ್ ಅನ್ನ ಬರೆದಂತವರು ಈ ಎಲ್ಲ ಯತಿಗಳ ಒಂದು ಸಮುದಾಯ. ಇವರೆಲ್ಲರನ್ನೂ ಪೂಜೆ ಮಾಡಿ ಅವರ ಉಪಕಾರವನ್ನು ಸ್ಮರಣೆ ಮಾಡೋದೇ ನಿಜವಾದ ಅರ್ಥದಲ್ಲಿ ಗುರು ಪೂಜೆ ಅಂತ ಕರೆಸ್ಕೊಡ್ತದೆ. ಅವರೆಲ್ಲರನ್ನು ನಾವು ಪೂಜೆ ಮಾಡೋದು ನಮ್ಮ ಅಭಿಪ್ರಾಯ. ನನ್ನ ಇನ್ನೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಭಕ್ತಾದಿಗಳು ಗುರುಗಳನ್ನ ಭೇಟಿ ಮಾಡಿದಾಗ ಅವರು ಕೊಡ್ಬೇಕಾದಂತ ವಸ್ತುಗಳು, ಈಗ ಸಾಮಾನ್ಯ ತೆಂಗಿನಕಾಯಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಇದ್ರ ಬಗ್ಗೆ ಹೇಳೋದಿದೆ. ಸಾಮಾನ್ಯವಾಗಿ ಏನು ಅಂತಂದ್ರೆ ರಿಕ್ತ ಹಸ್ತೇನ ನ ಗಂತವ್ಯಂ ಅಂತಿದೆ. ಯಾರಾದ್ರೂ ನಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ ಹೋದಾಗ, ಆಮೇಲೆ ಗುರುಗಳನ್ನು ನೋಡ್ಲಿಕ್ಕೆ ಹೋದಾಗ, ಯಾವ್ದೋ ರೋಗಿಗಳನ್ನ ನೋಡ್ಲಿಕ್ಕೆ ಹೋದಾಗ, ವೃದ್ಧರನ್ನು ನೋಡ್ಲಿಕ್ಕೆ ಹೋದಾಗ ಹಾಗೆ ಬರಿ ಕೈಲಿ ಹೋಗ್ಬಾರ್ದು ಅಂತ ಒಂದು ಶಾಸ್ತ್ರ. ಹಾಗಾಗಿ ಅದರಲ್ಲಿ ಜ್ಞಾನವನ್ನ ಇವತ್ತು ಅದಕ್ಕೆ ಹೇಳ್ತಾರೆ ಏನಂದ್ರೆ ಜ್ಞಾನ ಕೊಟ್ಟು ಇವತ್ತು ಎಲ್ಲರ ಋಣವನ್ನು ತೀರಿಸಬಹುದು.
ಇಬ್ಬರ ಋಣವನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ. ವಿದ್ಯೆಯನ್ನ ಜ್ಞಾನವನ್ನು ಕೊಟ್ಟಂತಹ ಗುರುಗಳ ಋಣವನ್ನ ಮತ್ತೆ ಜನ್ಮವನ್ನು ಕೊಟ್ಟಂತಹ ತಾಯಿಯ ಋಣ ಇವೆರಡನ್ನೂ ಸಹಿತ. ಹಾಗಾಗಿ ಅಂತಹ ಗುರುಗಳಿಗೆ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಅವರು ಸಾಮಾನ್ಯವಾಗಿ ಏನಾದರೂ ಫಲ ತಾಂಬೂಲವನ್ನ, ವಸ್ತ್ರಗಳನ್ನ, ಅವೇ ತಮಗೆ ಯಥಾಶಕ್ತಿಯಾಗಿರ್ತಕ್ಕಂತಹ ಕಾಣಿಕೆ ಇತ್ಯಾದಿಗಳನ್ನ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ಯಾಕೆ ನಿಮ್ಮ ಪ್ರಶ್ನೆ? ಹಾಗಾಗಿ ಸುಮ್ಮನೆ ಬರೀ ಕೈಯಲ್ಲಿ ಹೋಗೋದಿಲ್ಲ. ಇವತ್ತು ಯಾರೋ ಫ್ರೆಂಡ್ಸನ್ನ ಮೀಟ್ ಮಾಡ್ದಂಗೆ ಅಲ್ಲ. ಯಾಕೆಂದ್ರೆ ನಮ್ಮ ಇಡೀ ಜನ್ಮವನ್ನೇ ಉದ್ಧಾರ ಮಾಡಿರ್ತಕ್ಕಂತಹ ಆ ಗುರುಗಳು. ಯಾಕಂದ್ರೆ ಅಂತಹ ಜ್ಞಾನವನ್ನು ಕೊಟ್ಟು, ಆ ಗುರುಗಳು ಅಂದ್ರೆ ಯಾರು ಅಂತಂದ್ರೆ ಅದಕ್ಕೆ ಮತ್ತು ಬೇರೆ ಇದ್ದಾರೆ. ನಮ್ಮಲ್ಲಿ ಇರತಕ್ಕಂತಹ ಅಜ್ಞಾನವನ್ನ ಪರಿಹಾರ ಮಾಡಿ ನಮಗೆ ವಿಶಿಷ್ಟವಾಗಿರ್ತಕ್ಕಂತಹ ಜ್ಞಾನವನ್ನು ತುಂಬಿಸಿ ಆ ಭಗವಂತನ ಕಡೆಗೆ ನಮ್ಮನ್ನು, ಆ ಅಧ್ಯಾತ್ಮದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂತಹ, ಕೈ ಹಿಡಿದು ಕರ್ಕೊಂಡು ಹೋಗ್ತಕ್ಕಂತಹ ಗುರುಗಳು ಅಂತಂದ್ರೆ ಅದು ನಿಜವಾದ ಅರ್ಥದಲ್ಲಿ. ಯಾಕಂದ್ರೆ ಇವು ಬೇರೆಯವರು ಯಾರೋ ಸಿಗ್ಬೋದು, ನಿಮಗೆ ದುಡ್ಡನ್ನು ಕೊಡಬಹುದು ಅಥವಾ ಏನೇನೋ ಸಿಗ್ಬೋದು, ಆದ್ರೆ ನಿಮ್ಮ ಜೀವನವನ್ನ ಸಾರ್ಥಕವನ್ನು ಮಾಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಅಂತಹ ಜ್ಞಾನವನ್ನು ಕನ್ವಿನ್ಸ್ ಮಾಡಿ ನಿಮ್ಮನ್ನ ಒಳ್ಳೆ ದಾರಿಗೆ ನಡೆದಂತಹ ಅಂತಹ ಗುರುಗಳ ಉಪಕಾರವನ್ನು ನಾವು ಏನು ಕೊಟ್ಟರೂ ಸಾಲದು. ಹಾಗಾಗಿ ಅಂತಹ ಗುರುಗಳಿಗೆ ನಮ್ಮ ಕೈಲಿಂದ ಏನೇನಾಗತ್ತೋ ಅದನ್ನು ಕೊಟ್ಟು ಅಂತಹ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ರಿಕ್ತ ಹಸ್ತೇನ ನಗಂತವ್ಯಂ ಅಂತಿದೆ. ಹಾಗಾಗಿ ಏನಾದರೂ ನಾವು ಅವರಿಗೆ ಪೂರಕವಾಗಿರ್ತಕ್ಕಂಥದ್ದನ್ನು ಕೊಡಬಹುದು ಅಂತ. ಈ ಚಾತುರ್ಮಾಸದ ಕೊನೆಯ ಭಾಗಕ್ಕೆ ನಾವು ಬಂದ್ವಿ ಅಂತ ಕೇಳಿದ್ರೆ ಹಬ್ಬಗಳ ಇದು ಅದರಲ್ಲಿ ಪ್ರಮುಖವಾಗಿ ಈ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅದ್ರ ಬಗ್ಗೆ ಪೂಜೆ ಬಗ್ಗೆ ಹೇಳಿದ್ರಿ ತಾವು. ಅದ್ರ ಬಗ್ಗೆ ಹೇಳೋದಿದ್ರಿ. ಅದು ನೆಲ್ಲಿಕಾಯಿ, ಅದಕ್ಕೆ ಇನ್ನೊಂದು ಬೇರೆ ಪ್ರೋಗ್ರಾಮ್ ಮಾಡಬೇಕಾಗತ್ತೆ. ತುಂಬಾ ಅದ್ಭುತವಾಗಿದೆ ಆ ನೆಲ್ಲಿಕಾಯಿಯನ್ನ. ಅದು ಏನು ಅಂತಂದ್ರೆ ಒಂದು ವಿಧವಾದಂತಹ ಔಷಧಿಯೂ ಹೌದು, ಎಲ್ಲ ಇದೆ. ಅದು ಧಾತ್ರಿ ಗಿಡ ಅಂತ ಕರೀತಾರೆ. ಅದು ವಿಶೇಷವಾಗಿ ಧಾತ್ರಿ ಕಾರ್ತಿಕ ಮಾಸದ ಮಹಾತ್ಮೆ ಅಂತ ಬರ್ತದೆ. ಆ ಕಾರ್ತಿಕ ಮಾಸದಲ್ಲಿ ಅದೇ ಸಮಯದಲ್ಲಿ ಈ ತುಲಾ ಕಾವೇರಿಯಲ್ಲಿ ಇದ್ರ ಪ್ರವೇಶ, ಗಂಗಾ ಪ್ರವೇಶನೂ ಆಗತ್ತೆ. ಹಾಗಾಗಿ ತುಲಾ ಸಂಕ್ರಮಣ ಅಂತ. ಹಾಗಾಗಿ ಆ ಸಂದರ್ಭದಲ್ಲಿ ಅದನ್ನು ಹೇಳೋಣ. ಒಟ್ಟಲ್ಲಿ ನೆಲ್ಲಿಕಾಯಿಯನ್ನ ಈ ಚಾತುರ್ಮಾಸದ ಈ ಸಂದರ್ಭದಲ್ಲಿ ಪೂಜೆ ಮಾಡಿ ಆ ಕೊನೆಯ ಏನು ಉತ್ಥಾನ ದ್ವಾದಶಿಯ ದಿವಸ ಆ ನೆಲ್ಲಿಕಾಯಿಯನ್ನ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ 2 ವಿಧವಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿದೆ. ಬೆಳೆದಂತಹ ವಸ್ತುಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಬೇಕು ಅಂತ. ಇವತ್ತೇನೋ ಬೆಳೆದು ಬಿಟ್ರು ಅಂತಂದ್ರೆ ಇವತ್ತು ಹಳ್ಳಿಗಳಲ್ಲಿ ಇದೆ ಆ ಕ್ರಮ. ಇವತ್ತು ಎಷ್ಟೋ ಭತ್ತ ಬೆಳೀತಾರೆ, ಜೋಳ ಬೆಳೀತಾರೆ, ಎಲ್ಲ ಬೆಳೆದ್ರೆ ಅದನ್ನ ತಂದ್ರು ಅಂತಂದ್ರೆ ಅದನ್ನು ಸ್ವೀಕಾರ ಮಾಡೋ ಹಾಗಿಲ್ಲ. ಅದನ್ನ ಭಗವಂತನಿಗೆ ಸಮರ್ಪಣೆ. ಹೇಗೆ ಸಮರ್ಪಣೆ ಮಾಡಬೇಕು ಭಗವಂತನಿಗೆ ಅಂದ್ರೆ ಅದನ್ನ ಹೋಮದ ಮೂಲಕವಾಗಿ ಸಮರ್ಪಣೆ ಮಾಡಿದಾಗ ಆ ವಸ್ತು ಏನಾಗತ್ತೆ ಅಂದ್ರೆ ಸ್ವೀಕಾರ ಮಾಡ್ಲಿಕ್ಕೆ ಅದು ಯೋಗ್ಯ ಅಂತ ಆಗತ್ತೆ. ಆ ನಿಟ್ಟಿನಲ್ಲಿ ಆ ಹೊಸ ನೆಲ್ಲಿಕಾಯಿಯನ್ನ, ಧಾತ್ರಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಅದರದ್ದೇ ಹೋಮವನ್ನು ಮಾಡ್ತಾರೆ. ಈ ಬೇರೆ ಧಾತ್ರಿ ಹವನ ಅಂತ ಅದಕ್ಕೆ ಕರೀತಾರೆ, ಧಾತ್ರಿ ಹವನ ಅಂತ. ಆ ಧಾತ್ರಿಯನ್ನ ವಿಶೇಷವಾಗಿ ಪೂಜೆ ಮಾಡಿ ಧಾತ್ರಿ ಗಿಡದ ಬುಡದಲ್ಲಿ ಮಾಡಿ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಆಮೇಲೆ ಎಲ್ಲ ಬಂಧು ಬಾಂಧವರಿಂದ, ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಅದನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು. ಹಾಗಾಗಿ ಅಷ್ಟು ನೆಲ್ಲಿಕಾಯಿಗೆ ವಿಶೇಷ ಔಷಧೀಯ ಗುಣಗಳು, ಆ ಧಾತ್ರಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಇತ್ಯಾದಿ ಎಲ್ಲ ಸುಮಾರು ಇದೆ ಅದಕ್ಕೆ. ಹಾಗಾಗಿ ಅಂತಹ ಧಾತ್ರಿ ಅದು ಒಂದು ಮುದ್ರಾಧಾರಣೆ ಪ್ರಾರಂಭವಾದಂತಹ ಚಾತುರ್ಮಾಸ ಒಂದು ಸಮಾರೋಪ ಸಮಾರಂಭ ಯಾವಾಗ ಅಂತಂದ್ರೆ ಧಾತ್ರಿ ಹವನದ ಮೂಲಕವಾಗಿ ಆಗ ಎಲ್ಲ ವಸ್ತುಗಳು ಬರ್ತದೆ. ಹಾಗಾಗಿ ಆ ವಸ್ತುಗಳನ್ನೆಲ್ಲ ಅದಕ್ಕೆ ಅಗ್ರಾಣಿ ಈಷ್ಟಿ ಅಂತ ಕರೀತಾರೆ. ಹಾಗಾಗಿ ಬೆಳೆದಂತಹ ಎಲ್ಲ ವಸ್ತುಗಳನ್ನ ಸಮರ್ಪಣೆ ಮಾಡಿ ಊರಿನವರೆಲ್ಲ ಒಂಥರ ಇದು ಎಲ್ಲರೂ ದುಡ್ಡು ಹಾಕಿ ಮಾಡ್ತಕ್ಕಂಥ ಧಾತ್ರಿ ಹವನ ಮಾತ್ರ. ಎಲ್ಲರೂ ನೀವು ಒಬ್ರು ಕಬ್ಬು ಬೆಳೆದಿರ್ತಾರೆ, ಕಬ್ಬಿನ ತಗೊಂಡ್ಬರ್ತಾರೆ, ಒಬ್ರು ಬೇರೆ ರಾಗಿ ಬೇರೆ ಬೇರೆ ವಸ್ತುಗಳನ್ನ ತಗೊಂಡ್ಬರ್ತಾರೆ. ಎಲ್ಲ ತಗೊಂಡ್ಬಂದ್ಬಿಟ್ಟು ಅದನ್ನ ಎಲ್ಲ ಹಣ್ಣುಗಳನ್ನ ತಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಮಾಡ್ತಕ್ಕಂಥದ್ದು ಇದಕ್ಕೆ ಧಾತ್ರಿ ಹವನ ಅಂತ ಕರೀತಾರೆ. ಮತ್ತೆ ಅದನ್ನ ವಿಶೇಷವನ್ನ ಆಮೇಲೆ ನಂತರದಲ್ಲಿ ನೋಡೋಣಂತೆ. ಇಷ್ಟು ತನಕ ನೀವು ರಿಯಲ್ ಟಾಕ್ ವಿತ್ ಮಣಿಲಿ ಮಾತಾಡಿದ್ರಿ. ಈ ಶೋ ಬಗ್ಗೆ ಮತ್ತೆ ಈ ಸ್ಟುಡಿಯೋ ಬಗ್ಗೆ, ಶ್ರೀ ಸ್ಟುಡಿಯೋ ಬಗ್ಗೆ ನೀವೇನ್ ಹೇಳ್ತೀರಿ? ತುಂಬಾ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ನನಗೆ ರಿಯಲ್ ಟಾಕ್ ಅಂತ ಹೇಳಿದ್ರು ತುಂಬಾ ಖುಷಿ ಅನ್ನಿಸ್ತು. ಯಾಕಂದ್ರೆ ಯಾವುದೇ ವಿಧವಾದಂತಹ ಮಾಡರೇಷನ್ನು ಫಿಲ್ಟ್ರೇಷನ್ನು ಮಾಡದೇನೆ ನೇರವಾಗಿ ಇದೊಂಥರ ನನಗೂ ಹಾಗೆ ಅನಿಸ್ಲಿಲ್ಲ. ನಾನು ಏನೋ ರೆಕಾರ್ಡಿಂಗು ಹಾಗಿರುತ್ತೆ ಅಂತ ಅನಿಸ್ಲಿಲ್ಲ. ಹಾಗಾಗಿ ಒಂದು ಇಂತಹ ವಿಷಯಗಳನ್ನು ಇಟ್ಟು ಜನರನ್ನ ಒಂದು ನಿಜವಾದ ಅರ್ಥದಲ್ಲಿ ಆ ಸನ್ಮಾರ್ಗದತ್ತ ಕರ್ಕೊಂಡು ಹೋಗೋದೇನಿದೆಯಲ್ಲ ಅದನ್ನ ರಾಯರ ಬಗ್ಗೆನೆ ಇವತ್ತೇನ್ ಮಾಡ್ತಾರೆ. ತನ್ನವರು ಅಂತಂದ್ರೆ ಯಾರು ತನ್ನವರು ಅಂತಂದ್ರೆ ಸ್ವಭಕ್ತಾನ್ ದುರ್ಮಾರ್ಗಾತ್ ಉದ್ಧತ್ಯ ಅವರನ್ನೇನ್ ಮಾಡ್ಬೇಕು, ಯಾವುದೋ ಎಲ್ಲೋ ಹೋಗ್ತಾ ಇದ್ದಾರೆ, ಅಕಸ್ಮಾತ್ ನಾ ಇಂತಹ ಕಾರ್ಯಕ್ರಮವನ್ನು ಕೊಡದೇ ಇದ್ದರೆ ಏನ್ ಮಾಡ್ತಾರೆ, ಬೇರೆ ಯಾವುದೋ ಕಾರ್ಯಕ್ರಮ ನೋಡ್ತಾರೆ.
ಇವತ್ತು ಮನೆಯಲ್ಲಿ ತಾಯಿಯಾದವಳು ಅಡಿಗೆ ಮಾಡದೇ ಇದ್ರೆ ಮಕ್ಕಳು ಹೋಟ್ಲಿಗೆ ಹೋಗ್ತಾರೆ. ಅಯ್ಯೋ ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ ನೀನು ಮಾಡಿಲ್ಲ ಅದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ನೀವೇನ್ ಮಾಡ್ತಾ ಇದ್ದೀರಿ? ಇಂತಹ ಕಾರ್ಯಕ್ರಮಗಳನ್ನು ಕೊಡೋದ್ರಿಂದ ನಮ್ಮ ಅನೇಕ ಯಾರ್ಯಾರು ಸನಾತನ ಹಿಂದೂ ಧರ್ಮೀಯರಿದ್ದಾರೋ, ಯಾರೋ ನಮ್ಮ ಭಾರತ ದೇಶದ ಬಗ್ಗೆ, ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಇದೆಯೋ, ಅಥವಾ ಎಲ್ಲ ಈ ಆಚರಣೆಗಳ ಬಗ್ಗೆ ಅಭಿಮಾನ ಇದೆಯೋ, ಅವ್ರೇನ್ ಮಾಡ್ತಾರೆ, ಅಯ್ಯೋ ಇಂತಹ ಪ್ರೋಗ್ರಾಮು ಯಾಕೆ ಮಾಡಬೇಕು ಚಾತುರ್ಮಾಸದ ಬಗ್ಗೆ ಅಂತ ಕೊಟ್ಟಾಗ ವಿಶೇಷವಾಗಿ ತೆಗೆದು ಅದರಲ್ಲಿ ಒಂದು 10-20% ಜನರು ಅನುಷ್ಠಾನಕ್ಕೆ ತಂದ್ರೆ ನಿಮ್ಮ ಕಾರ್ಯ ನಿಜವಾಗ್ಲೂ ಸಹಿತ ಒಂದು ಸಾರ್ಥಕವಾದದ್ದು ಅಂತ ಅನಿಸ್ತಾ ಇದೆ. ತುಂಬಾ ಶ್ಲಾಘನೀಯವಾದಂತಹದ್ದು ಈ ಕಾರ್ಯಕ್ರಮ. ಈ ತರದ್ದು ಕಾಲಕ್ಕೆ ಇಂತಹ ಕಾರ್ಯಕ್ರಮ ನಡೆಸ್ತಾ ಇರೋದು ತುಂಬಾ ಸ್ತುತ್ಯವಾದದ್ದು ಅಂತ ಅನಿಸ್ತು ನನಗೆ. ಈ ಸ್ಟುಡಿಯೋ ಬಗ್ಗೆ ಬಂದಾಗ ಈ ವಾತಾವರಣ ಎಲ್ಲವೂ ಕೂಡ ಶ್ರೀ ಸ್ಟುಡಿಯೋ ಬಗ್ಗೆ ಮಾತಾಡೋದಿದ್ರೆ ತುಂಬಾ ನನಗೆ ಈ DVG ರೋಡ್ ಅಲ್ಲಿ ಇಂತಹದ್ದೊಂದು ಇದಕ್ಕೆ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇನೆ, ಆದ್ರೆ ಒಳಗಡೆ ಇಂತಹ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಇದೆ ಅಂತ ನಂಗೆ ಅನ್ಸಿರ್ಲಿಲ್ಲ ಮೊದಲಿಗೆ. ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತು. ಮತ್ತೆ ಇದು ನೀವು ಒಳ್ಳೆಯ ಪ್ರೊಫೆಷನಲ್ ಆಗಿ ಮಾಡಿದ್ದೀರಿ ಎಲ್ಲ ಸ್ಟುಡಿಯೋ ಇತ್ಯಾದಿಗಳನ್ನ. ನಾನು ಅನೇಕ ಕಡೆಗಳಲ್ಲಿ ಕೊಟ್ಟಿದ್ದೀನಿ, ಆದ್ರೆ ಅಲ್ಲಿ ಎಲ್ಲದಕ್ಕಿಂತ ನೋಡಿದಾಗ ಇಲ್ಲಿ ತುಂಬಾ ಆಕೋಸ್ಟಿಕ್ಸ್ ಆಗ್ಬೋದು, ಇದಾಗ್ಬೋದು, ತುಂಬಾ ಚೆನ್ನಾಗಿ ಒಳ್ಳೆಯ ಪ್ರೊಫೆಷನಲ್ ಆಗಿ ಮಾಡಿದ್ದೀರಿ. ತುಂಬಾ ಧನ್ಯವಾದಗಳು. ಸನಾತನ ಹಿಂದೂ ಧರ್ಮದ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ, ಮತ್ತೆ ದೇಶದ ಬಗ್ಗೆ, ಭಗವಂತನ ಬಗ್ಗೆ ಮತ್ತು ನಮ್ಮ ಆರ್ಷ ಪರಂಪರೆಯ ಬಗ್ಗೆ ಒಳ್ಳೆಯ ಒಂದು ವಿಶ್ವಾಸ, ಒಳ್ಳೆಯ ಭಕ್ತಿ ಇತ್ಯಾದಿಗಳನ್ನು ಇಟ್ಕೊಂಡು ತಾವು ಇಟ್ಕೊಳ್ಳೋದು ಒಂದೇ ಅಲ್ಲ, ರಾಯರು ಅದನ್ನೇ ಹೇಳ್ತಾರೆ, ನೀವು ಇಟ್ಕೊಳ್ಬೇಕು, ಇನ್ನೊಬ್ರು ಇಟ್ಕೊಳ್ಳಿಕ್ಕೆ ನಾವು ಮಾಡಬೇಕು. ಕರಿಷ್ಯೆ ಕಾರಯಿಷ್ಯೇಚ ಅಂತ ನೀವು ಮಾಡಬೇಕು, ಅಷ್ಟೇ ಸಾಲದು, ಇನ್ನೊಬ್ಬರ ಕಡೆಯನ್ನು ಮಾಡುವಂತೆ ಮಾಡಿಸ್ಬೇಕು. ಇಂತಹ ನಿಮ್ಮ ರಿಯಲ್ ಟಾಕ್ ಇತ್ಯಾದಿ ಪಾಡ್ಕಾಸ್ಟ್ಗಳಿಂದ ಏನಾಗುತ್ತೆ ಅಂದ್ರೆ ನೀವು ಒಬ್ಬರೇ ಮಾಡದೇ ಇಲ್ಲದೇನೆ ಬೇರೆ ನೂರಾರು ಸಾವಿರಾರು ಹತ್ತಾರು ಜನ ಇವತ್ತಿನ ಈ ಫೇಸ್ಬುಕ್, ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಅನೇಕರು ಇದರಲ್ಲಿ ಭಾಗವಹಿಸುವಂತೆ ಆಗುತ್ತೆ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಇಷ್ಟೋ ತನಕ ನಮ್ಮ ಜೊತೆ ಇದ್ದು ಚಾತುರ್ಮಾಸದ ವಿಶೇಷತೆ ಬಗ್ಗೆ, ಗುರು ರಾಯರ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಮಾತಾಡಿದ್ದಾರೆ. ಬಿಂದು ಮಾಧವ ಆಚಾರ್ಯ ಅವ್ರ ಜೊತೆ ಇನ್ನೊಂದು ಪಾಡ್ಕಾಸ್ಟ್ ಮಾಡೋದಕ್ಕೆ ನಾನು ಈ ಮೂಲಕನೇ ಕೇಳ್ಕೊಂತ ಇದ್ದೀನಿ. ಏನಂದ್ರೆ ಗುರು ರಾಯರ ಬಗ್ಗೆನೇ ಒಂದು ವಿಶೇಷವಾದಂತ ಒಂದು ಪಾಡ್ಕಾಸ್ಟ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇಷ್ಟು ಮಾರ್ಗದರ್ಶನವನ್ನ ಮಾಡದಂತ ಶ್ರೀ ಬಿಂದು ಮಾಧವ ಆಚಾರ್ಯ ಅವ್ರಿಗೆ ನಾನು ರಿಯಲ್ ಟಾಕ್ ವಿತ್ ಮಣಿ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಿದ್ದೀನಿ. ಪೂಜ್ಯ ಪೇಜಾವರ ಶ್ರೀಗಳ ಅವರ ಆಶೀರ್ವಾದನೂ ಕೂಡ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ಅನ್ಕೊಂಡು ನಾನು ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.